ಮೋಸ ಹೋಗಿ ಚೆನ್ನಾಗಿ ಆಮೇಲೆ ದುಡ್ಡು ತಗೊಂಡು ಅವ್ರ ಹೆಲ್ಪ್ಗೋಸ್ಕರ ದುಡ್ಡು ತಗೊಂಡು ತಪ್ಪನ್ನ ತೋರಿಸ್ತಾ ಇದ್ವಿ. ಸೆಂಟ್ರಿಂಗ್ ಕಾಲ್ಸ್ ಬರ್ತಾ ಇದೆ, ಅವ್ರ ಕಡೆಯಿಂದಾನೆ ಬರ್ತಾ ಇದೆ. ಹೋದಾಗ ಸುದೀಪ್ ಸರ್ ಅದನ್ನ ತಿಳಿಸಿ ನಿಲ್ಕೊಡ್ತಾರೆ. ಮನುಷ್ಯ ತುಂಬಾ ಸುಳ್ಳು ಹೇಳ್ತಾರೆ. 9 ವರ್ಷದಿಂದ ನಾನು ತಪ್ಕೊಂಡಿಲ್ಲ, ನಾವು ಒಂದು ದೇವಸ್ಥಾನ ಕುಟುಂಬದವರು ಯಾರು ತೊಂದರೆ ಕೊಡಬಾರ್ದು ಅಂತ ತುಂಬಾ ವೇಟ್ ಮಾಡಿದೆ. ಶೋಕಿಗೋಸ್ಕರ ನಿಮ್ಮ ತಂದೆ ಹೆಸರು ನಿಮ್ಮ ತಮ್ಮನ ಹೆಸರು ಹಾಳು ಮಾಡಬೇಡಿ. ಹೆಸರಾಂತ ನಿರ್ದೇಶಕ ನಂದಕಿಶೋರ್ ಅವರು ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ವಂಚನೆ ಮಾಡಿರುವಂತದ್ದು. ಇವತ್ತು ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ವಂಚನೆಗೆ ಒಳಗಾದವರು ಶಬರೀಶ್ ಅವ್ರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ಮೋಸ ಹೋಗಿ ಚೆನ್ನಾಗಿದ್ದೀನಿ. ಸರ್, ಇದು ಒಂದು 4-5 ವರ್ಷಗಳ ಹಿಂದೆ ನಡೆದಿರುವಂತ ಇನ್ಸಿಡೆಂಟ್ ಇವಾಗ ಯಾಕೆ ಬೆಳಕಿಗೆ ಬಂತು ಅಂತ? 4-5 ವರ್ಷ ಅಲ್ಲ, 9 ವರ್ಷದಿಂದ ನಿರಂತರವಾಗಿ ಅವ್ರ ಜೊತೆ ಸಂಪರ್ಕ ಇದೆ. ಸೊ ನಾನು ಇವತ್ತೂ ರೈಸ್ ಮಾಡ್ತಾ ಇರ್ಲಿಲ್ಲ. ನನಗೆ ಆರ್ಥಿಕ ಕಷ್ಟ ಆದಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವ್ರು ಧಮಕಿ ಹಾಕೋದು, ನಿನ್ ಕೇಳಿ ಏನಾಗುತ್ತೆ ಮಾಡ್ಕೊ ಹೋಗು ಅಂತಂದ್ರು. ನಾನು ನಮ್ಮ ಕುಟುಂಬ, ಸಿನಿಮಾ ಕ್ಷೇತ್ರ ನಮ್ಮ ಕುಟುಂಬ ಅಂತ ಹೇಳ್ಬಿಟ್ಟು ನಾನು ಇಲ್ಲಿವರು ತಡ್ಕೊಂಬಂದೆ. ಆಮೇಲೆ ದೊಡ್ಡವ್ರನ್ನ ಎದುರಾಕೊಳ್ಳೋದು ಬೇಡ, ನನಗೂ ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಬೇಕು ಅನ್ನೋ ಆಸೆ ಇತ್ತು. ಬಟ್ ಅವ್ರು ನನ್ನ ವೀಕ್ನೆಸ್ನ ಎನ್ಕೇಜ್ ಮಾಡ್ಕೊಂಡು ತುಂಬಾ ಸತಾಯಿಸ್ಕೊಂಡು ಬಂದ್ರು. ನಾನು ಎಷ್ಟಾಗುತ್ತೋ ಅಷ್ಟು ಬಗ್ತೀನಿ, ತೀರಾ ಬುಗ್ಗಕ್ಕಾಗಲ್ವಾ. ಸೊ ಕಾಲಿಡಿಬೋದು, ಬಟ್ ಭೂಮಿವರೆಗೂ ಬುಗ್ಗಕ್ಕಾಗುತ್ತಾ ಆಗಲ್ವಾ. ಸೊ ಹಂಗೂ ನಾನು ರಿಕ್ವೆಸ್ಟ್ ಮಾಡಿದೆ. ಬಟ್ ನಾನಿವತ್ತು ಡಿಸೈಡ್ ಆಗಿದ್ದೇನು ಅಂದರೆ, ಒಬ್ಬ ಪುಟ್ಟ ಕಲಾವಿದ ಕನ್ಸು ಕಿಟ್ಕೊಂಡು ಬಂದಿರ್ತೇವೆ ಸಿನಿಮಾ ಕ್ಷೇತ್ರಕ್ಕೆ ಬದುಕಬೇಕು ಮಾಡಬೇಕು ಅಂತ. ಈ ಥರ ನಿರ್ದೇಶಕರು ಈ ಥರ ಮಾಡಿದಾಗ ಸಿನಿಮಾ ಕ್ಷೇತ್ರಕ್ಕೆ ಬರೋಕ್ಕೆ ಭಯ ಆಗುತ್ತೆ. ಆಮೇಲೆ ದುಡ್ಡು ತೊಗೊಂಡು ಅವ್ರ ಹೆಲ್ಪ್ಗೋಸ್ಕರ ದುಡ್ಡು ತೊಗೊಂಡು ನಮ್ಮ ವೀಕ್ನೆಸ್ ಜೊತೆ ಆಟ ಆಡ್ತಾರಲ್ಲ. ಈಗ ನಾನು ಸುದೀಪ್ ಸರ್ ಅಭಿಮಾನಿ, ಸುದೀಪ್ ಸರ್ ಇಷ್ಟ ಅಂದಾಗ ಅವ್ರನ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿ ಅವ್ರನ್ನ ಭೇಟಿ ಮಾಡಿಸಾದ್ಮೇಲೆ ಪುನಃ ಮತ್ತೆ ದುಡ್ಡು ಕೇಳ್ತಾರಲ್ವಾ. ಎಲ್ಲೋ ಒಂದ್ ಕಡೆ ನಾವೆಲ್ಲಿಂದ ತಂದ್ಕೊಡೋಕ್ಕಾಗುತ್ತೆ? ನಾವು ಬೇರೆಯವ್ರ ಹತ್ರ ಸಾಲ ಮಾಡಿ ತಂದ್ಕೊಟ್ಟಿರ್ತೀವಿ, ರಿಟರ್ನ್ ಮಾಡಲ್ಲ, ಕೇಳೋದು ಧಮಕಿ ಹಾಕೋದು. ಮತ್ತೆ ಇವಾಗ ನಮ್ಗೆ ಈಗ ಸುದೀಪ್ ಸರ್ ಸಂಪರ್ಕ ಬೇಕು ಅಂದಾಗ, ನಮ್ಮ ಸಿನಿಮಾ ಪ್ರಮೋಷನ್ ಬೇಕು ಅಂದಾಗ ಇವ್ರನ್ನೇ ಕೈ ಕಾಲು ಇಟ್ಕೋಬೇಕು. ಅವಾಗೆಲ್ಲ ನಮ್ಗೆ ಬೆದರಿಸ್ತಾರೆ. ಹಿಂಗಾಗಿ ನಾನು 9 ವರ್ಷದಿಂದ ತಡ್ಕೊಂಡು ಬಂದೆ, ಏನೂ ತೊಂದರೆ ಕೊಡಬಾರ್ದು ಅಂತ. ಬಟ್ ನನಗೆಲ್ಲ ಆಗ್ಲಿಲ್ಲ. ಅವರು ಬಾಯ್ ಬಿಟ್ಟರೆ ಸುಳ್ಳು ಹೇಳ್ಕೊಂಬಂದ್ರು. ಬಟ್ 1 year ಮುಂಚೆನೇ ನಾನು ಮೀಡಿಯಾ ಮುಂದೆ ಬರಬೇಕು ಅನ್ಕೊಂಡೆ. ಬಟ್ ನಂತ ಡಾಕ್ಯುಮೆಂಟ್ ಇರಲಿಲ್ಲ. ಸೊ ಪರ್ಫೆಕ್ಟ್ ಡಾಕ್ಯುಮೆಂಟ್ಸ್ ಬೇಕು ಅಂತಾನೆ 1 ವರ್ಷದಿಂದ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿಕೊಂಡು ಇವತ್ತು ಮೀಡಿಯಾ ಮುಂದೆ ಅವರು ಮಾಡಿದ್ದು ತಪ್ಪನ್ನ ತೋರಿಸ್ತಾ ಇದ್ದೀನಿ. ಅಂದ್ರೆ ನನ್ಗೇನು ಮೋಸ ಮಾಡಿದ್ರು, ನನ್ಗೆ ಯಾವ ಥರ ಆಸೆ ಇಡಿಸಿ ವಂಚನೆ ಮಾಡಿದ್ರು ಅಂತ. ಪೊಗರು ಮಾಡೋ ಟೈಮಲ್ಲಿ ಅವಕಾಶ ಕೊಡ್ತೀನಿ ಅಂದ್ರೆ ಪೊಗರಲ್ಲಿ ಅವಕಾಶ ಕೊಡಲಿಲ್ಲ. ರಾಣಮ್ಮ ಸಿನಿಮಾ ಮಾಡೋ ಟೈಮಲ್ಲಿ ಅವಳು ಅವಕಾಶ ಕೊಡಲಿಲ್ಲ. ಈ ಕಡೆ ಸಿನಿಮಾ ಅವಕಾಶ ಕೊಡ್ತೀನಿ ಅಂತ ಅದು ಕೊಡಲ್ಲ. ಅಟ್ಲೀಸ್ಟ್ ದುಡ್ಡು ಕೊಟ್ಟರೆ ಅದು ಕೊಡಲ್ಲ. ಈಗ ನಾವು ಮಾಡಿರೋ ಸಿನಿಮಾ ತೆರೆಗೆ ಬರಬೇಕು ಅಂತ ಒದ್ದಾಡ್ತೇವೆ, ನಮ್ಮ ಪ್ರಮೋಷನ್ ದುಡ್ಡು ಬೇಕು, ಅದು ಇಲ್ಲ. ಈ ಕಡೆಯಿಂದ ಅವ್ರೇನು 1% ಸಪೋರ್ಟ್ ಇಲ್ಲ. ಸುಮ್ಮನೆ ದೊಡ್ಡವ್ರ ಹೆಸರು ಹೇಳ್ಕೊಂಡು ನಮ್ಮನ್ನ ಮೋಸ ಮಾಡ್ಕೊಂಡು ಈ ತರ ಮಾಡ್ಕೊಂಡ್ ಬಂದಿದ್ದಾರೆ. ಸರ್, ನೀವು ಎಷ್ಟು ಲಕ್ಷ ಅವರಿಗೆ ಕೊಟ್ಟಿದ್ದೀರಾ ಅಂತ? 22 ಲಕ್ಷ ಬರ್ಬೇಕು ನನಗೆ, ಅಂದ್ರೆ ಗೋಲ್ಡ್ ಎಲ್ಲ ಸೇರಿ. ಸ್ವಲ್ಪ ಪಾರ್ಟ್ ಅಮೌಂಟ್ ಕೊಟ್ಟಿದ್ದೀನಿ. 3 ಲಕ್ಷ 9 ಲಕ್ಷ ಕ್ಯಾಶ್ ಕೊಟ್ಟು, ಅದು ಇಂಟ್ರೆಸ್ಟ್ ಬೇರೆಯವ್ರಿಗೆ ನಾನು ಕೊಟ್ಟು, ಅದನ್ನ ಸಾಲ ತೀರ್ಸೋಕೋಗಿ ಗೋಲ್ಡ್ನ ನಾನು ಪ್ಲಸ್ ಮಾಡಿ, ಆ ಗೋಲ್ಡ್ ಇಂಟ್ರೆಸ್ಟ್ ಎಲ್ಲ ಆಗಿ ಇವಾಗ ಗೋಲ್ಡ್ ಆಕ್ಷನ್ ಹೊಟ್ಟೋಗಿದೆ. ಈಗಿಲ್ಲ, ಗೋಲ್ಡ್ನು ಹರಾಜಾಗಿದೆ. ಸೊ ನಾನು ಟೋಟಲ್ ಆಗಿ ನನಗೆ 22 ಲಕ್ಷ ಕ್ಯಾಶ್ ಬರ್ಬೇಕು ನನಗೆ. ಯಾವ ವರ್ಷದಲ್ಲಿ ನೀವು ಅವರಿಗೆ ಕೊಟ್ಟಿರುವಂತದ್ದು? ನಿಮ್ಮ ಮಧ್ಯೆ ಏನು ಒಪ್ಪಂದ ಆಗಿತ್ತು ಅಂತ? ಅವ್ರಿಗೆ 16ರಿಂದ ಕೊಟ್ಟಿರೋದು. ಬಟ್ ಅವ್ರು ಚೆಕ್ಸ್ ಕೊಟ್ಟಿದ್ದಾರೆ. ಒಂದ್ 2-3 ಸಲ ಚೆಕ್ ಬೌನ್ಸ್ ಆಗಿತ್ತು ಅವ್ರ ಮೇಲೆ. ನಾನು ಕೇಸ್ ಮಾಡಲಿಲ್ಲ, ವಾಪಸ್ ಕೊಟ್ಬಿಟ್ಟೆ. ಬಟ್ 2 ಬ್ಲಾಂಕ್ ಚೆಕ್ ಕೊಟ್ಟಿದ್ದಾರೆ. ಆ ಚೆಕ್ಕನ್ನು ಈಗ ಸ್ಟಾಪ್ ಪೇಮೆಂಟ್ ಮಾಡಿಸಿಟ್ಟಿದ್ದಾರೆ. ಅದು ಫೇಕ್ ಚೆಕ್. ಅವ್ರ ಉದ್ದೇಶ ಏನಂದ್ರೆ ದುಡ್ಡು ತಗೊಂಡು ಯಾಮಾರಿಸ್ಬೇಕು, ಅಷ್ಟೇ ಉದ್ದೇಶ. ಬಟ್ ಸ್ಟಿಲ್ ಶನಿವಾರ ಅವರು ಸಂಪರ್ಕದಲ್ಲಿ ಇದ್ರು. ಕಾಲ್ ತೆಗಿಯಲ್ಲ, ಮೆಸೇಜ್ ರಿಪ್ಲೈ ಮಾಡಿದ್ರು. ಶನಿವಾರ ನಾನು ಜಾಸ್ತಿ ಪ್ರೆಷರ್ ಹಾಕಿದ್ದಕ್ಕೆ ಕೋರ್ಟ್ಗೆ ಹೋಗೋ ಪರವಾಗಿಲ್ಲ, ನಾನು ಲಾಯರ್ ಇಡ್ತೀನಿ, ಕಂಪ್ಲೇಂಟ್ ಕೊಡೋ ಪರವಾಗಿಲ್ಲ, ನಾನು ಫೇಸ್ ಮಾಡ್ತೀನಿ ಅಂತ. ಆದ್ಮೇಲೆ ಧಮಕಿ ಹಾಕೋದು, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ. ನಾನು ಎಲ್ಲ ತಡ್ಕೊಂಡು ಬಂದೆ, ಇಲ್ಲಿರೂ ತಡ್ಕೊಂಡ್ ಬಂದೆ. ಇನ್ನು ಮುಂದೆ ತಡಿಯಕ್ ಆಗಲ್ಲ. ಸರ್, ಮೀಡಿಯಾ ಮುಂದೆ ಇಷ್ಟೆಲ್ಲ ಪ್ರಸಾರ ಆದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಅವರು? ಅವ್ರ ಕಡೆ ಯಾರೋ ಒಬ್ಬ ವ್ಯಕ್ತಿ ಕಾಲ್ ಮಾಡಿದ್ರು, ಇಲ್ಲಿಗೆ ಸ್ಟಾಪ್ ಮಾಡು, ಜಾಸ್ತಿ ಮಾಡಬೇಡಿ, ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ. ಬಟ್ ಇಷ್ಟು ವರ್ಷ ಯಾಕೆ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ? ಹಂಗಾದ್ರೆ ಇಷ್ಟು ವರ್ಷ ಅವ್ರಿಗೂ ಗೊತ್ತಿದೆ, ನನ್ನ ಹತ್ರ ದುಡ್ಡು ತಗೊಂಡಿರೋ ಆ ವ್ಯಕ್ತಿ ಗೊತ್ತಿದೆ. ಬಟ್ ಇಲ್ಲಿವ್ರಿಗೆ ಯಾಕೆ ನನಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಅಂದ್ರೆ, ಸುಮ್ಮನೆ ಈಗ ಅವ್ರು ಬುಡಕ್ ಬಂದಿದೆ ಅಂದ್ಬಿಟ್ಟು ಇವತ್ತು ನನ್ನನ್ನ ಬೆದರ್ಸೋಕೆ ಟ್ರೈ ಮಾಡ್ತವ್ರೆ. ಆಮೇಲೆ ನನಗೆ ಟೆಟ್ರಿಂಗ್ ಕಾಲ್ಸ್ ಬರ್ತಾ ಇದೆ, ಅವ್ರ ಕಡೆಯಿಂದಾನೇ ಬರ್ತಾ ಇದೆ. ನಂದಕಿಶೋರೇ ಮಾಡಿಸ್ತಾ ಇರೋದು, ಅದು ನನ್ಗೆ ಗೊತ್ತಿದೆ. ಬಟ್ ಯಾವುದಕ್ಕೂ ಭಯ ಪಡಲ್ಲ. ಸೊ ದೇವ್ರೊಬ್ಬ ಇದ್ದಾನೆ ಮೇಲ್ಗಡೆ, ಎಲ್ಲ ದೇವ್ರು ನೋಡ್ತಾ ಇರ್ತಾನೆ. ಕರ್ಮ ರಿಟರ್ನ್ಸ್ ಅಂತೆ, ಕಾಲಯ ತಸ್ಮೇ ನಮಃ. ಸೊ ನಾನು ಸಿನಿಮಾ ಕ್ಷೇತ್ರ ದೊಡ್ಡವರು ಇದ್ದಾರೆ, ಹಿರಿಯ ಕಲಾವಿದರು, ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರನ್ನ ಹೆಲ್ಪ್ ಕೇಳ್ತೀನಿ. ಆದರೆ ಅಲ್ಲಿ ಸಾಲ್ವ್ ಮಾಡ್ಕೊತೀನಿ, ಇಲ್ಲ ಚೇಂಬರ್ ಕಂಪ್ಲೇಂಟ್ ಕೊಡ್ತೀನಿ. ಎಲ್ಲೂ ನನಗೆ ಬೆಂಬಲ ಸಿಕ್ಕಿಲ್ಲ ಅಂದ್ರೆ ಕೊನೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕಾನೂನು ಹೋರಾಟ ಮಾಡ್ತೀನಿ. ಅವರು ಕೂಡ ಅಷ್ಟೇ ಸುದೀಪ್ ಸರ್ ಹೆಸರು ಹೇಳಿ ನಿಮ್ಗೆ ಮೋಸ ಮಾಡಿದ್ದು. ಸೊ ನೀವೇನಾದ್ರು ಸುದೀಪ್ ಸರ್ನ ಭೇಟಿ ಆಗುವಂತ ಸಂಪರ್ಕ ಮಾಡುವಂತ ಪ್ರಯತ್ನ ಏನಾದ್ರು ಮಾಡಿದೀರಾ? ಈಗ ಅವರು ನಾನು ಸುದೀಪ್ ಸರ್ ಹೆಸರು ಹೇಳಿ ಮೋಸ ಮಾಡಿದ್ದಾರೆ ಅಂದ್ರೆ ನನಗೆ ಅವ್ರ ಅಭಿಮಾನಿ ಅಂತ ಮೋಸ ಮಾಡಿರೋದು. ನಾನು ಎನ್ಕ್ಯಾಶ್ ಮಾಡ್ಕೊಂಡು ಈಗ ಅವ್ರು ಸುದೀಪ್ ಸರ್ನ ಪರಿಚಯ ಮಾಡ್ಕೊಡ್ತೀನಿ, ಅವ್ರ ಜೊತೆ ಕಾಂಟ್ಯಾಕ್ಟ್ ಬೆಳೆಸ್ಕೊಡ್ತೀನಿ ಅಂದಾಗ ನಾನು ದುಡ್ಡು ಹೆಲ್ಪ್ ಮಾಡಿದ್ದೀನಲ್ವಾ.
ನಾನು ಅವ್ರಿಗೆ ಹೆಲ್ಪ್ ಮಾಡೋದು ನನಗೆಲ್ಲ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಹೆಲ್ಪ್ ಮಾಡಿದೆ. ಬಟ್ ಇದಕ್ಕೆ ಸುದೀಪ್ ಸರ್ ಏನು ಗಮನಕ್ಕೆ ತಂದಿಲ್ಲ ನಾನು, ಯಾಕೆ ಸುದೀಪ್ ಸರ್ ವಿಷಯ ತೆಗಿಬಾರ್ದು, ಇದು ತಪ್ಪದು. ಪಾಪ ಅವರು ದೊಡ್ಡವರು, ಅವ್ರ ವಿಷಯ ನಾವು ಮಾತಾಡೋದು ತಪ್ಪು. ಅವ್ರ ಗಮನಕ್ಕೆ ನಾನು ತಂದಿಲ್ಲ. ಇನ್ ಮುಂದೆ ಅವ್ರ ಗಮನಕ್ಕೆ ಮೀಡಿಯಾ ಮುಖಾಂತರ ಏನೋ ಹೋದ್ರೆ ಅವ್ರು ಏನನ್ನ ಸಂಪರ್ಕ ಮಾಡಿ ನನ್ನ ಅಲ್ಲೂ ನನ್ನ ನೋವನ್ನ ಹೇಳ್ಕೊಂತೀನಿ, ಅವ್ರ ಹತ್ರ ಹೇಳ್ಕೊಂಡು ಏನಾದ್ರೆ ಅವ್ರ ಬೆಂಬಲ ತಗೊಂತೀನಿ ನಾನು. ಇವಾಗ CCL ಕೂಡ ನೀವು ಒಂದು ಆಯ್ಕೆ ಆಗ್ಬೇಕು, ನೀವು ಕೂಡ ಪಾಲ್ಗೊಳ್ಬೇಕು ಅಂತ ಆಸೆ ನಿಮಗಿತ್ತು ಅಂತ, ಈ ಒಂದು ವಿಷಯನ ಇಟ್ಕೊಂಡು ಏನಾದ್ರು ಧಮಕಿ ಹಾಕೋದಾಗ್ಲಿ, ಅವ್ರು ಚಾನ್ಸ್ ಕೊಡ್ತೀನಿ ಅಂತ ಹೇಳೋದಾಗ್ಲಿ ಏನಾದ್ರು ಮಾಡಿದಾರಾ? ಅಂದ್ರೆ CCL ಆಡಬೇಕು ಅಂದಾಗ ಅಲ್ಲಿ ಕರ್ಕೊಂಡೋಗಿ ಪರಿಚಯ ಮಾಡಿಸ್ಬೇಕಲ್ಲ, ಯಾರೋ ಒಬ್ರು ಕಾಂಟ್ಯಾಕ್ಟ್ ಬೇಕಲ್ವಾ, ಕರ್ಕೊಂಡೋಗಿ ಪರಿಚಯ ಮಾಡಿಸ್ತೀನಿ ಅಂದಾಗ ಆಯ್ತು ಅಂದಾಗ ಅದೊಂದು ವಾರ ಆದ್ಮೇಲೆ ಮತ್ತೆ ಫೋನ್ ಮಾಡಿ ಅಮೌಂಟ್ ಕೇಳೋದು. ಸೊ ಅದೇ ಹೇಳಿದ ನನ್ನ ವೀಕ್ನೆಸ್, ಕ್ರಿಕೆಟ್ ಇಷ್ಟ ಅಂತ. ಮತ್ತೆ KCC ಒನ್ ಟೈಮ್ ಮಾಡಿಸಿದ್ರು, ಸೆಕೆಂಡ್ ಟೈಮ್ ಮಾಡಿದೆ, ಥರ್ಡ್ ಟೈಮ್ ದುಡ್ಡು ಕೇಳಿದಾಗ ಅವರು ನನ್ನ ಲಿಸ್ಟಿಂದ ತೆಗೆದಾಕಿದ್ರು. ಸೊ 4th ಟೈಮು ನಾನು ಮತ್ತೆ ಫೋನ್ ಮಾಡಿ ಕೇಳಿದೆ, 4th ಸೀಸನ್ ಆಡ್ಸಕ್ಕೆ ಬಿಡಲಿಲ್ಲ. ಸೊ ಫೈನಲಿ ನಾನು KP ಶ್ರೀಕಾಂತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸರ್ ನಂಗೆ ಹೆಲ್ಪ್ ಮಾಡಿದ್ರು, KP ಶ್ರೀಕಾಂತ್ ಸರ್ ಹೆಲ್ಪ್ ಮಾಡಿದ್ರು. ಅವರಿಂದ ನಾನು ಲಾಸ್ಟ್ KCC 4 ಆಡಿದೆ. ಬಟ್ ಅದಾದ್ಮೇಲೆ ಅವ್ರು ಕೇಳಿದ್ರು ಯಾರ ಮುಖಾಂತರ ಒಳಗೆ ಬಂದು ಹಾಗೆ ಹೇಗೆ ಅಂತ. ಯಾಕಂದ್ರೆ KCC ಕಮಿಟಿಯಲ್ಲಿ ಒನ್ ಆಫ್ ದಿ ಮೆಂಬರ್ ಆಗಿದ್ರು. ಸೊ ಇದು ದೊಡ್ಡವ್ರು ಗೊತ್ತಿರಲ್ಲ, ಸುದೀಪ್ ಸರ್ಗೆ ಆಗಲಿ ಕಮಿಟಿ ಮೆಂಬರ್ಸ್ ಗೊತ್ತಿರಲ್ಲ, ಯಾರ ಹೆಸರು ಯಾರು ರಿಮೂವ್ ಮಾಡ್ತಾ ಗೊತ್ತಾಗಲ್ಲ. ಫೈನಲ್ ಆಗಿ ಅಲ್ಲಿ ಲಿಸ್ಟ್ ಹೋದಾಗ ಸುದೀಪ್ ಸರ್ ಅದನ್ನ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಬಟ್ ಇಂಥ ಪರ್ಸನ್ ಇಂಥವ್ರು ಅಂತ ಸುದೀಪ್ ಸರ್ ಗೊತ್ತಿರಲ್ಲ, ಇವರೇ ಫಿಲ್ಟರ್ ಮಾಡ್ತಾರಲ್ವಾ. ಇವ್ರಿಗೆ ಯಾರು ತೊಂದರೆ ಕೊಡ್ತಾರೆ, ಇವ್ರಿಗೆ ಯಾರು ದುಡ್ಡು ಕೇಳ್ತಾರೆ ಅಂಥವ್ರನ್ನ ರಿಮೂವ್ ಮಾಡ್ಬಿಡ್ತಾರೆ. ಮನುಷ್ಯ ತುಂಬಾ ಸುಳ್ಳು ಹೇಳ್ತಾರೆ. 9 ವರ್ಷದಿಂದ ನಾನು ಕತ್ಕೊಂಡಿನಲ್ಲ, ನಾವು ಒಂದು ದೇವಸ್ಥಾನ ಕುಟುಂಬದವರು, ಯಾರು ತೊಂದರೆ ಕೊಡಬಾರ್ದು ಅಂತ ತುಂಬಾ ವೆಯ್ಟ್ ಮಾಡಿದೆ. ನನಗೆ ಅದನ್ನ ಎನ್ಕೇಜ್ ನೀನು ಅಣ್ಣಮ್ಮ ದೇವಸ್ಥಾನದವರು ನಮಗೆ ತೊಂದರೆ ಮಾಡ್ತೀವಿ ಹಾಗೆ ಹೀಗೆ ಅಂತ. ನಾನು ಅವ್ರಿಗೆ ಹೇಳೋದಷ್ಟೇ, ನಾನು ಅಣ್ಣಮ್ಮ ದೇವಸ್ಥಾನ ಕುಟುಂಬದವ್ರು ಆಗಿದ್ದಕ್ಕೆ 9 ವರ್ಷ ವೆಯ್ಟ್ ಮಾಡಿದ್ದೇನೆ. ಬೇರೆಯವ್ರು ಆಗಿದ್ರೆ 1 ವರ್ಷ ವೆಯ್ಟ್ ಮಾಡ್ತಾ ಇರಲಿಲ್ಲ. ಕೆಟ್ಟದ್ ಬಯಸಕ್ಕೆ ಇಷ್ಟಪಟ್ಟಿಲ್ಲ. ಇವಾಗ್ಲೂ ಮೀಡಿಯಾ ಮುಖಾಂತರ ಹೇಳೋದು ಅನ್ನೋದೇ, ನಂಗೆ ದುಡ್ಡು ಕ್ರಿಯೇಟ್ ಮಾಡಿ ಇಲ್ಲಿ ಇತ್ಯರ್ಥ ಮಾಡ್ಕೋಣ. ಅದು ಬಿಟ್ಟು ಸುಳ್ಳು ಹೇಳ್ಕೊಂಡು ನನ್ಗೆ ಪರಿಚಯ ಇಲ್ಲ, ಅದು ಇದೊಂದು ಚಾನಲ್, ಕೆಲವು ಚಾನಲ್ ನಾನು ನೋಡಿದ್ದೀನಿ, ಪರಿಚಯ ಇಲ್ಲ ಅಂತ ಸುಳ್ಳು ಹೇಳ್ಕೊಂಡ್ರೆ ನಿಮಗೆ ಕೊಟ್ಟಿರೋ ಚೆಕ್ಸ್ ಪ್ರೂಫ್ ಇದೆ, ನೀವು ಮಾತಾಡೋ ಚಾಟ್ ಪ್ರೂಫ್ ಇದೆ, ವಿತ್ ವಾಯ್ಸ್ ನೋಟ್ ಪ್ರೂಫ್ ಇದೆ, ಅದೆಲ್ಲ ಹಾರ್ಕೊಂಡು ಬಂದ್ಬಿಡ್ತಾನೆ. ನಂದಕಿಶೋರ್ ಅವರೇ, ಸುಳ್ಳು ಹೇಳಿ, ಈ ಥರ ಸುಳ್ಳು ಹೇಳಿಬಿಡಿ. ಒಂದು ಹೆಸರಾಂತ ಕಲಾವಿದರು ಮಗ ನೀವು, ಮತ್ತೆ ನಿಮ್ಮ ತಮ್ಮ ಒಳ್ಳೆ ಹೆಸರು ಮಾಡಿದ್ದಾರೆ. ನಿಮ್ಮ ಶೋಕಿಗೋಸ್ಕರ ನಿಮ್ಮ ತಂದೆ ಹೆಸರು, ನಿಮ್ಮ ತಮ್ಮನ ಹೆಸರು ಹಾಳು ಮಾಡಬೇಡಿ. ಸುಳ್ಳು ಹೇಳಿ, ಅದೇ ಮೈ ತುಂಬ ಸುಳ್ಳು ಹೇಳ್ಕೊಂಡು ಊನಾರ ಮಾಡ್ಕೋಬೇಡಿ. ಸುಳ್ಳನ್ನೇ ಊನಾರ ಮಾಡ್ಕೊಂಡು ಬದುಕ್ತಾ ಇದ್ದೀರಾ ನೀವು. ನಂಗೆ ಚೆನ್ನಾಗಿ ಗೊತ್ತಿದೆ ನೀವು ಎಲ್ಲೆಲ್ಲಿ ಸುಳ್ಳು ಹೇಳ್ತಾರೆ, ಯಾವ ಥರ ಪೋಟ್ರೆ ಮಾಡ್ತೀರಾ ಅಂತ. ಅದಕ್ಕೆ 1 ವರ್ಷದಿಂದ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ 1 ವರ್ಷದ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇವತ್ತು ನಾನು ಮೀಡಿಯಾ ಮುಂದೆ ಬಂದಿರೋದು. ನಾನು ದಡ್ಡ ಅಲ್ಲ, ನೀವು ಚಾಪೆಗೆಲ್ಲಿ ನುಗ್ಗೋ, ನಾನು ರಂಗೋಲಿ ಕೈಲಿ ನುಗ್ಗೋ ಮಗು ನಾನು. ಸರ್, ಇವಾಗ ನೀವು ಅವ್ರನ್ನ ಭೇಟಿ ಆಗಿರೋದು ಯಾವಾಗ? ಅವ್ರು ನಿಮ್ಗೆ ಏನಂತ ಭರವಸೆ ಕೊಟ್ಟಿದ್ರು ಕ್ಯಾಶ್ ತಗೊಳ್ಳುವಾಗ, ದುಡ್ಡು ತಗೊಳ್ಳುವಾಗ? ಅವ್ರು ಭೇಟಿ ಆಗ್ತಾನೆ ಇದ್ರು, ಸಿಗ್ತಾರೆ. ಯಾವಾಗ ಅವ್ರು ಸಿಗ್ತಾ ಇದ್ದಾಗ ನಾನು ಕೇಳಿದಾಗ, ಇಲ್ಲ ಮಗನೇ, ನನ್ನ ತಮ್ಮ ಫಸ್ಟ್ 2016 ಜಿಮ್ಮಲ್ಲಿ ಪರಿಚಯ ಆಗಿ ನನಗೆ. ಜಿಮ್ಮಲ್ಲಿ ಪರಿಚಯ ಆದಾಗ ಅಲ್ಲಿ ನನ್ನ ಫ್ಯಾಮಿಲಿ ಬಗ್ಗೆ ಗೊತ್ತಿತ್ತು ಅವ್ರಿಗೆ. ಅಣ್ಣಮ್ಮ ದೇವಸ್ಥಾನ ಕುಟುಂಬ ಅಂತ ಗೊತ್ತಿತ್ತು. ಅವರೇ ಕೇಳಿ, ದೇವಸ್ಥಾನ ಹುಡುಗ ಅಂತಲ್ವಾ? ಹ್ಞೂ ಅಂತಂದೆ. ಏನ್ ಮಾಡ್ತಿದ್ದಿ? ಇಲ್ಲೊಂದು ವರ್ಕೌಟ್ ಮಾಡಕ್ ಬಂದಿನಿ, ಸಿನಿಮಾ ಪ್ರಾಜೆಕ್ಟ್ ಇದೆ, ಅದಕ್ಕೆ ವರ್ಕೌಟ್ ರೆಡಿ ಆಗ್ತಿದ್ದೀನಿ ಅಂತಂದೆ. ಅಲ್ಲಿಂದ ಅವರು ಫ್ರೆಂಡ್ಶಿಪ್ ಬೆಳ್ಕೊಂಡೆ. ಆಮೇಲೆ ನಾನು ನಮ್ಮ ಫ್ಯಾಮಿಲಿ ಅಂದ್ಬಿಟ್ಟು ಪ್ರೀತಿಯಿಂದ ಅಣ್ಣ ಅಂತ ಕರೀತಿದ್ದೆ. ತಮ್ಮನ ಥರ ಹೆಲ್ಪ್ ಮಾಡ್ತಾರೆ ಅಂದ್ರೆ ತಮ್ಮನ ಥರ ಹೆಲ್ಪ್ ಮಾಡಿಲ್ಲ. ಸೊ ಸ್ವಂತ ಕೂಡ ಊಟ ಅಣ್ಣ ತಮ್ಮಂದ್ರೆ ಈಗಿನ ಕಾಲದಲ್ಲಿ ಹೆಲ್ಪ್ ಮಾಡಲ್ಲ, ಹೊರಗಡೆ ಅವರು ಅಂತ ಇವಾಗ ಕ್ಲಿಯರ್ ಆಗಿ ಗೊತ್ತಾಗೋಯ್ತು. ಸೊ ನಿಮ್ದು ಕೂಡ ಇವಾಗ ಪ್ರೆಸೆಂಟ್ ಒಂದು ಸಿನಿಮಾ ನಡೀತಾ ಇದೆ, ನೀವು ಕೂಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ, ಪ್ರೊಡ್ಯೂಸ್ ಮಾಡಿದ್ರ ಆ ಸಿನಿಮಾಗೆ ಏನಾದ್ರು? ಇಲ್ಲ, ರಾಮದೂತ ಸಿನಿಮಾ ನಾನೇ ಇರೋ ಅದ್ರಲ್ಲಿ. ಸಿನಿಮಾ ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಾ ಇದೆ. ಈಗ ಅದು ರಿಲೀಸ್ ಮಾಡಬೇಕು, ದುಡ್ಡಿಲ್ಲ, ಆ ದುಡ್ಡನ್ನೇ ಕೇಳ್ತಾರೆ. ಈಗ ದುಡ್ಡು ಬಂದ್ರೆ ಅಟ್ಲೀಸ್ಟ್ ಸಿನಿಮಾನ ರಿಲೀಸ್ ಮಾಡಿ ನಾನು ನನ್ನ ಆಸೆನ ಪೂರೈಸ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಅದೇ ರಾಮದೂತ ಸಿನಿಮಾಗೆ ನೀವು ಪ್ರೊಡ್ಯೂಸ್ ಮಾಡಿದಿರಾ ಹೆಂಗೆ? ನಾನು ಹೀರೋ ಅದ್ರಲ್ಲಿ, ಬೇರೆ ಪ್ರೊಡ್ಯೂಸರ್ ಪಾಪ ಅವ್ರಿಗೂ ಕಾರ್ತಿಕ್ ತುಂಬಾ ಕಷ್ಟ ಆಗಿದೆ. ಅವ್ರು ನನ್ಗೆ ಹೇಳಿದ್ರು ಸ್ವಲ್ಪ ಸಾಲ ಎಲ್ಲಾನ ಮಾಡಿ ಸಿನಿಮಾ ಪ್ರಮೋಷನ್ ಮಾಡ್ಬಿಟ್ಟು ಮುಗಿಸ್ಬಿಡೋಣಪ್ಪ ಅಂತಂದ್ರು, ಸಾಲ ಮಾಡಿ ಅಂತ. ನಾನು ಬೇರೆ ಕಡೆ ಎಲ್ಲಿ ಸಾಲ ಮಾಡೋದು, ನಾನು ಕೊಡ್ಬೇಕಾಗಿಲ್ಲ, ಅದೇ ದುಡ್ಡು ನಾನು ತಗೊಂಡೋಗಿ ಪ್ರಮೋಷನ್ ಮಾಡೋಣ, ನನ್ನ ಸಿನಿಮಾ ಅಲ್ಲ ಅಂತ ಯೋಚನೆ ಮಾಡಿದೆ. ಅದನ್ನ ಕೇಳ್ತಾ ಇದ್ದೀನಿ, ನಾನು ತಿಂಗಳಿಂದ ಕೇಳ್ತಾ ಇದ್ದೀನಿ. ಅವ್ರು ಮೊನ್ನೆ ಶನಿವಾರ ಚಾಟ್ ಮಾಡಿ ಧಮಕಿ ಹಾಕಿದ್ರು ನನಗೆ, ಕೊಡಲ್ಲ, ಏನ್ ಮಾಡ್ತೀವಿ ಮಾಡ್ಕೋ ಅಂತ. ನಾನು ಬೇರೆ ಆಪ್ಷನ್ ಇಲ್ಲ, ಅದಕ್ಕೆ ಚಾನಲ್ ಮರೆ ಬಂದೆ. ನೀವು ಇವಾಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಡುವಂತ ಏನಾದ್ರು ಮಾಡಿದೀರಾ? ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ ಹೆಂಗೆ? ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಬಟ್ ಇದು ಕುಟುಂಬದ ವಿಷಯ. ಸಿನಿಮಾ ಕ್ಷೇತ್ರ ಅಂದ್ರೆ ಎಲ್ಲ ಕುಟುಂಬದವ್ರಲ್ವಾ. ನಮ್ಮ ಕುಟುಂಬದಲ್ಲಿ ಒಂದ್ಸಲಿ ಮಾತಾಡೋಣ, ಸೊ ಎಲ್ಲ ಜೊತೆಲಿರೋರು ಅಂತ ಒಂದು ರೀಸನ್ಗೆ ಅವ್ರಿಗೆ ಚಾನಲ್ ಮುಖಾಂತರ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಹುಷಾರಾಗಿ ಕ್ಲಿಯರ್ ಮಾಡ್ಕೊಳ್ಳೋದು ಬೆಟರ್ ಅಂತ. ಇಲ್ಲ ನಾನು ಕೊಡಲ್ಲ ಅಂತ ಅವ್ರು ಹಠ ಮಾಡಿದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಆಮೇಲೆ ಕೋರ್ಟ್ ಕಚೇರಿ ಬರಲೇಬೇಕು. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ, ಕಾನೂನು ಹೋರಾಟ ನಾನು ಗೆಲ್ತೀನಿ, ಅದಂತ ಸತ್ಯ. ಅದಕ್ಕಿಂತ ಹೆಚ್ಚಾಗಿ ನನಗೆ ಚೇಂಬರಲ್ಲೂ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ನಂಬಿಕೆ ಇದೆ. ಆಮೇಲೆ ನಮ್ಮ ಸುದೀಪಣ್ಣ ಆಗ್ಬೋದು, ನಮ್ಮ ಶಿವಣ್ಣ ಆಗ್ಬೋದು, ಅವರು ಮನೆಗೆ ಹೋಗಿ ಅವ್ರದ್ದು ರಿಕ್ವೆಸ್ಟ್ ಮಾಡ್ತೀನಿ. ಅವ್ರ ಸಮ್ಮುಖದಲ್ಲಿ ಏನಾರ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಖುಷಿ ಆಗುತ್ತೆ. ಕೊನೆ ಆಪ್ಷನ್ ಕಂಪ್ಲೇಂಟ್ ಕೊಡ್ತೀನಿ, ಅಲ್ಲಿವರೆಗೂ ಹೋಗಲ್ಲ. ಅವ್ರಿಗೂ ಕೆಟ್ಟದ್ ಬಯಸಕ್ ಇಷ್ಟ ಪಡ್ತಾ ಇಲ್ಲ, ಸೊ ನಾನು ಕೆಟ್ಟದ್ ಮಾಡಕ್ ಇಷ್ಟ ಇಲ್ಲ. ಚೇಂಬರ್ಗೆ ಏನಾದ್ರು ಕಂಪ್ಲೇಂಟ್ ಕೊಟ್ರ ಈ ಒಂದು ವಿಚಾರವಾಗಿ? ಇಲ್ಲ, ಈಗ ಈ ಬೆಳವಣಿಗೆ ನೋಡ್ಕೊಂಡು ಸೋಮವಾರ ಮೇಲೆ ನೋಡ್ತೀನಿ. ಅಷ್ಟೊಳಗಡೆ ಏನಾದ್ರು ಸಂಪರ್ಕ ಬಂದು ಯಾರಾದ್ರೂ ದೊಡ್ಡವ್ರು ಏನಾರ
ನನ್ನ ಸೆಂಟ್ರಲ್ ಹಾಕೊಂಡು ಏನಾದ್ರು ಕ್ಲಿಯರ್ ಮಾಡಿದ್ರೆ ನಾನು ಚೇಂಬರ್ ಅವ್ರಿಗೂ ಹೋಗಲ್ಲ, ಇಲ್ಲ ಚೇಂಬರ್ ಸೋಮವಾರ ಇಲ್ಲ ಮಂಗಳವಾರ ಚೇಂಬರ್ ಕಂಪ್ಲೇಂಟ್ ಕೊಡ್ತೀನಿ. ಸರ್ ಇವಾಗ 2016ರಲ್ಲಿ ನೀವು ಅವ್ರನ್ನ ಭೇಟಿ ಆಗ್ತೀರಾ, ಅವಾಗ ನೀವು ನಿಮ್ ಕಡೆಯಿಂದ ಅವ್ರು ಹಣ ತಗೊಂಡಿರೋದಕ್ಕೆ ಏನಾದ್ರು ಪ್ರೂಫ್ ಅಂತಿದ್ರೆ ಏನದು? ಇಲ್ಲ, ನಾನು ಕ್ಯಾಶ್ ಕೊಟ್ಟಿದ್ದೀನಿ, ಮತ್ತೆ ಟ್ರಾನ್ಸಾಕ್ಷನ್ ಇದೆ, ಮತ್ತೆ ಮೆಸೇಜಸ್ ಇದೆ. ಅವರ ತಗೊಂಡಿರೋದೆಲ್ಲ ಪ್ರೂಫ್ಸ್ ಇದೆ, ಅಂತ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಡಾಕ್ಯುಮೆಂಟ್ ಇಲ್ಲದೆ ನೇರ ಆರೋಪ ಮಾಡ್ತಾ ಇಲ್ಲ, ಅವ್ರಿಗೂ ಗೊತ್ತಿದೆ. 9 ವರ್ಷದಿಂದ ಒಂದು ಮೆಸೇಜ್ ನಾನು ಡಿಲೀಟ್ ಮಾಡಿ, ಎಲ್ಲ ಮೆಸೇಜಸ್ ಇದೆ. ಇವನ್ ಅವ್ರ ವಾಯ್ಸ್ ನೋಟು ಈಗ ನೀವು ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ, ಮೈನ್ಮೆಂಟ್ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ. ನಾನು ನೆಕ್ಸ್ಟ್ ಏನಾದ್ರು ಮುಂದೆ ಫರ್ದರ್ ಏನಿದೆ ನಾನು ಕಾನೂನು ಹೋರಾಟ ಮಾಡಿದಾಗ ಅದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಕೊಂತೀನಿ. ಈಗ ಚೆಕ್ಸ್ ಕೊಟ್ಟಿರೋದು ಅವ್ರದ್ದು ಚೆಕ್ಸ್, ಅವ್ರ ಅಕೌಂಟ್ ಚೆಕ್ಸ್. ಅವರು ಧಮ್ಕಿ ಹಾಕಿದ್ರು ಅಂತ ಹೇಳಿದ್ರು, ಎಷ್ಟು ವರ್ಷದಿಂದ ಅವ್ರು ಧಮ್ಕಿ ಹಾಕೊಂಡೇ ಬರ್ತಾ ಇದಾರೆ? ನಾನು ಏನನ್ನ ಕೇಳಿದಾಗ ಅವ್ರು ಬೆದರಿಸ್ತಾರೆ, ಅಲ್ಲಿ ಅಲ್ಲಾಡ್ಸಲ್ಲ, ಇಲ್ಲಾಡ್ಸಲ್ಲ, ಕ್ರಿಕೆಟ್ ಆಡ್ಸಲ್ಲ, ಅವ್ರು ಸಂಪರ್ಕ ಮಾಡಿಸಲ್ಲ ಅಂತ ಬೆದರ್ಸ್ಕೊಂಡ್ ಬಂದ್ರು. ಅದಾದ್ಮೇಲೆ ಏನ್ ಮಾಡ್ತೀವಿ ಮಾಡ್ಕೊಂಡು ಒಂದ್ಸಲ 1 year ಬಿಫೋರ್ ಧಮ್ಕಿ ಹಾಕಿದ್ರು. ಆದ್ಮೇಲೆ ನಾನೇನ್ ಮಾಡಿದೆ, ಹುಷಾರಾದೆ. ಇವರ ಮುಳ್ಮೇಲೆ ಬಟ್ಟೆ ಬಿದ್ದಿದೆ, ಜೋಪಾನವಾಗಿ ತಗೋಬೇಕು ಅಂದ್ಬಿಟ್ಟು ನಾನೇನ್ ಮಾಡಿದೆ, ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಬೇಕಾಗಿತ್ತು. ಅಲ್ಲಿ ಡಾಕ್ಯುಮೆಂಟ್ ಇರಲಿಲ್ಲ, ನಾನು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದೆ. ಸೊ ಅವ್ರ ಹತ್ರ ಮಾತಾಡ್ಕೊಂಡು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಇವತ್ತು ನಾನು ಲೀಗಲ್ ಆಗಿ ನಿಂತ್ಕೋಬೇಕು ಅನ್ನೋ ಡಾಕ್ಯುಮೆಂಟ್, ಮೈನ್ ಡಾಕ್ಯುಮೆಂಟ್ ಅಲ್ಲ, ಆ ಡಾಕ್ಯುಮೆಂಟ್ಗೋಸ್ಕರ ಇಟ್ಕೊಂಡು ಇವಾಗ ಅವರು ಏನೇ ಧಮ್ಕಿ ಆದ್ರೂ ನನಗೆ ಬೊಗ್ಗು ಮಗು ಅಲ್ಲ. ಈಗ ಏನಂದ್ರೆ ನನಗೂ ಧೈರ್ಯ ಜಾಸ್ತಿ ಆಗಿದೆ. ನಾನು ಇಂಡಸ್ಟ್ರಿಗೆ ಬಂದು 10 ವರ್ಷ ಆಗಿದೆ. ದೊಡ್ಡವರು ಅಂದ್ಬಿಟ್ಟು ದೊಡ್ಡ ಮನೆ ಅಂದ್ಬಿಟ್ಟು ತಲೆ ಬೊಗ್ಸಿದ್ದೀನಿ ನಂದಕಿಶೋರ್ ಅವರೇ. ಬಟ್ ಇನ್ನು ಮುಂದಕ್ಕೆ ಬೊಗ್ಗಲ್ಲ. ನಾನು ಕಾನೂನು ಹೋರಾಟ ಮಾಡ್ತೀನಿ. ನನ್ನಂತ ಪುಟ್ಟ ಕಲಾವಿದರಿಗೆ ಈ ಥರ ಮೋಸ ಮಾಡಿಬಿಡಿ. ಎಷ್ಟೋ ಜನಕ್ಕೆ ನೀವು ಮೋಸ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ, ಬಟ್ ಯಾರು ಮುಂದೆ ಬಂದಿಲ್ಲ. ಬಟ್ ನಾನು ಧೈರ್ಯವಾಗಿ ಬಂದಿದ್ದೀನಿ. ಯಾಕೆ ಅಂದ್ರೆ ನೀವು ಕೊಟ್ಟಿರೋ ಟಾರ್ಚರ್ನ ಅನುಭವಿಸಿ ನಂಗೆ ಆಗಕ್ಕಾಗ್ದಿರ ಬಂದಿದ್ದೀನಿ, ಧೈರ್ಯವಾಗಿ ಬಂದಿದ್ದೀನಿ. ಇನ್ನು ಮುಂದಕ್ಕಾದ್ರೂ ಒಂದು ಒಳ್ಳೆ ಹೆಸರಲ್ಲಿ ಒಳ್ಳೆ ನಿಯತ ಬದುಕಿ. ಆದ್ರೆ ಕೆಲವ್ರಿಗೆ ಹೆಲ್ಪ್ ಮಾಡಿ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಮನೆಯವ್ರಿಗನ ನಿಮ್ಮ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ಕೊಂಡು ಬದುಕಿ, ನಮ್ ದುಡ್ಡು ಕ್ಲಿಯರ್ ಮಾಡಿ ಮೋಸ ಮಾಡಕ್ ಹೋಗ್ಬಿಡಿ ಅಂತ ಈ ಮೂಲಕ ಹೇಳ್ತೀನಿ. ಸರ್ ನಿಮ್ಮ ಈ ಸಿನಿಮಾ ಎಲ್ಲಿವರೆಗೂ ತಲುಪಿದೆ? ನಾನು ರಾಮದೂತ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಿದೆಯಮ್ಮ. ಅದು ಇನ್ನೊಂದು 2 ತಿಂಗಳಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀರಿ. ಬಟ್ ಸಿನಿಮಾ ಪ್ರಮೋಷನ್ ಏನು ಇದನ್ನ ಇಶ್ಯೂದಾಗ ತೆಗಿತಿಲ್ಲ. ಸಿನಿಮಾ ಇನ್ನ ಲೇಟ್ ಆಗುತ್ತೆ ರಿಲೀಸ್ ಮಾಡೋಕೆ. ಬಟ್ ನನಗೆ ಅಮೌಂಟ್ ಬೇಕಲ್ವಾ, ಸಿನಿಮಾ ರಿಲೀಸ್ ಮಾಡಬೇಕು, ಅಮೌಂಟ್ ಬೇಕಲ್ವಾ ಕೆಲಸಕ್ಕೋಸ್ಕರ. ಹಂಗಾಗಿ ನಾನು ಅಮೌಂಟ್ ಕೇಳಿ ಸಾಲ ಮಾಡಿ ಮತ್ತೆ ಸಾಲಕ್ಕೆ ನಾನೇ ಸಿಕ್ಕಾಕೋಬೇಕಲ್ವಾ. ಹಂಗಾಗಿ ನಾನು ಅವ್ರ ಅಮೌಂಟ್ ಕೇಳ್ತಾ ಇದ್ದೀನಿ ಅಷ್ಟೇ. ಸರ್ ಒಳ್ಳೇದಾಗಿ ಸರ್ ಸಿನಿಮಾಗೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಶಬರೀಶ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಕೀರ್ತಿ ಅಶ್ವವೇಗ ನ್ಯೂಸ್, ಬೆಂಗಳೂರು.